ನಾನು ಫಸ್ಟೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಹಳದಿ ಮತ್ತು ಮೆಹಂದಿ ಶಾಸ್ತ್ರದ್ದು. ಅದೇ ಶಾಸ್ತ್ರದ್ದೇನೆ ಇವತ್ತು ಮದುವೆ. ಇದು ಗೌರಿ ಪೂಜೆ ಅಂತ. ಇಲ್ಲಿ ಮುಹೂರ್ತ ಆಗ್ತಾ ಇದೆ. ಮುಹೂರ್ತದೆಲ್ಲ ನಾನು ಫುಲ್ ಡೀಟೇಲ್ ಆಗಿ ತಗೊಂಡಿಲ್ಲ, ಒಂದು ಅರೇಂಜ್ಮೆಂಟ್ ಎಲ್ಲ ತೋರಿಸ್ತಾ ಇದ್ದೀನಿ. ಫುಲ್ ಡೀಟೇಲ್ ವಿಡಿಯೋ ತಗೋತಾ ಇದ್ರೆ ಅದು ತುಂಬ ಲೆಂತಿ ಆಗುತ್ತೆ ಅಂತ ತುಂಬ ಶಾರ್ಟ್ಕಟ್ಟಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಆಮೇಲೆ ಅದರಲ್ಲಿ ನಾನು ಅರೇಂಜ್ಮೆಂಟ್ ಎಲ್ಲ ಹೆಂಗಿದೆ ಮದುವೆದು ಮುಹೂರ್ತದ್ದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಹಾಕಿರೋದು ಒಂದೊಂದು ಫ್ಲವರ್ ಅನ್ನು ತುಂಬಾ ಡಿಫ್ರೆಂಟ್ ಆಗಿದೆ. ಅದು ಹೆಸರು ಹೇಳಕ್ಕಾಗಲ್ಲ, ಅಷ್ಟು ಡಿಫ್ರೆಂಟ್ ಆಗಿದೆ. ಹೆಸರು ಡಿಫ್ರೆಂಟ್ ಆಗಿದೆ, ಫ್ಲವರ್ಸ್ ತುಂಬಾ ಡಿಫ್ರೆಂಟ್ ಆಗಿದಾವೆ ಇದರಲ್ಲಿ. ಇದು ಸೆಲ್ಫಿ ಪಾಯಿಂಟ್ ಅಂತ. ಎಲ್ಲಾನು ಫ್ಲವರ್ಸ್ ಇಂದ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಬಂದವರೆಲ್ಲಾನು ಇದ್ರ ಹತ್ರ ನಿಂತ್ಕೊಂಡು ಫೋಟೋ ತಕ್ಕೋತಾ ಇದ್ರು. ನಾನು ಒಂದೆರಡು ಫೋಟೋ ತಕೊಂಡಿದ್ದೀನಿ, ನಾನು ನನ್ನ ಫ್ರೆಂಡ್ ಸೇರಿ. ಎಲ್ಲೋ ಒಂದು ಗಾರ್ಡನ್ ಅಲ್ಲಿ, ಅಂದ್ರೆ ಒಂದು ಒಳ್ಳೆ ಗಾರ್ಡನ್ ಅಲ್ಲಿ ಹೋಗಿ ಫೋಟೋ ತಕ್ಕೊಂಡಂಗಿದೆ. ಅದ್ರದ್ದು ಒಂದೆರಡು ಫೋಟೋಗಳನ್ನ ಇದ್ರಲ್ಲಿ ಆ್ಯಡ್ ಮಾಡಿದ್ದೀನಿ, ಮುಂದೆ ಲಾಸ್ಟ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು ಅರೇಂಜ್ಮೆಂಟ್ ಎಲ್ಲ. ನಾನು ಮುಹೂರ್ತ ಮುಗಿದ್ಮೇಲೆ ಅಲ್ಲಿ ಹೋಗಿ ನೋಡ್ತಾ ಇದ್ದೆ ಯಾವ ಥರ ಮಾಡಿದ್ದಾರೆ, ಯಾವ್ದ್ಯಾವ್ದು ಫ್ಲವರ್ ಹಾಕಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಎಲ್ಲ. ನನಗೆ ಸ್ವಲ್ಪ ಈ ಥರದ್ದೆಲ್ಲ ಅಂದರೆ ತುಂಬ ಇಂಟ್ರೆಸ್ಟು. ಮುಹೂರ್ತ ಆದ್ಕೂಲೆ ಸಾಯಂಕಾಲನೇ ರಿಸೆಪ್ಷನ್ ಇತ್ತು. ಅವತ್ತು ಸಾಯಂಕಾಲಗೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಎಂಟ್ರೆನ್ಸ್ ಇಂದ ಹಿಡಿದು ಒಳಗಡೆವರೆಗೂ ತೋರಿಸ್ತೀನಿ ಈಗ. ತುಂಬಾ ಚೆನ್ನಾಗಿ ಮಾಡಿದ್ರು. ಇದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಫ್ಲವರ್ ಇದೆ, ಅದ್ರ ಹೆಸರು ಬ್ರಾಸಿಕಾ ಅಂತೆ. ಆ ಹೂವನ್ನ ತೆಗೆದು ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ ಅದು ಯಾವ ತರ ಇದೆ ಅಂತ. ಚೆನ್ನಾಗಿದೆ. ಎಂಟ್ರೆನ್ಸ್ಗೆ ವೆಲ್ಕಮ್ ಡ್ರಿಂಕ್ಸ್, ಆಮೇಲೆ ಡ್ರೈ ಫ್ರೂಟ್ಸ್, ಸ್ನ್ಯಾಕ್ಸ್ ಎಲ್ಲ ಇತ್ತು. ನೋಡಿ, ಇದೊಂದು ಪ್ಯಾರಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದನ್ನ ಎತ್ಕೊಂಡು ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಮುಂದೆ ಒಳಗಡೆ ಬಂದ್ಮೇಲೆ ಕೇಸರ್ ಮಲಾಯಿ ದೂದ್ ಅಂತ ಇಟ್ಟಿದ್ರು. ಅದ್ರ ಜೊತೆಗೆ ಎಲ್ರನ್ನೂ ವೆಲ್ಕಮ್ ಮಾಡಕ್ಕೆ ವೆಲ್ಕಮ್ ಡ್ಯಾನ್ಸ್ ಅಂತ. ಇದು ರಾಜಸ್ಥಾನಿ ಶ್ರೀಕೃಷ್ಣ ರಾಸಲೀಲೆ ಅಂತ ಇದ್ರ ಹೆಸರು. ಫಂಕ್ಷನ್ ಮುಗಿಯೋವರೆಗೂ ಡ್ಯಾನ್ಸ್ ಮಾಡ್ತಾನೆ ಇದ್ರು ಇವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಈಗ ಹಾಲಿಗೆ ಹೋಗ್ತಾ ಇದ್ದೀವಿ. ಹಾಲಲ್ಲಿ ಇದು ಮುಹೂರ್ತ ಮಾಡಿದ್ರಲ್ಲ ಅದರಲ್ಲೇನೆ ನೋಡಿ, ಇದು ಕರ್ನಾಟಕ ವೀಣಾ ವಾದ್ಯ ಅಂತ ನುಡಿಸ್ತಾ ಇದ್ದಾರೆ. ಇದು ರಿಸೆಪ್ಷನ್ ಮಾಡೋ ಹಾಲು. ಫಸ್ಟಿಗೆ ಹೆಂಗಿದೆ, ಇದು ಅರೇಂಜ್ಮೆಂಟ್ ಮಾಡೋಕ್ಕಿಂತ ಮೊದಲಿನ ನೋಡಿ. ಇದು ಅರೇಂಜ್ಮೆಂಟ್ ಆದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ಹೂವಿಂದ ಮಾಡಿರೋ ಸ್ವರ್ಗನೇ ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನೋಡಕ್ಕಂದ್ರೂ ತುಂಬಾ ಚೆನ್ನಾಗಿತ್ತು. ಇದು ಬಾಲಿ ಇನ್ಸ್ಪೈರ್ 3D ಇಫೆಕ್ಟ್ ಅರೇಂಜ್ಮೆಂಟ್ ಅಂತ ಅಂತಾರೆ ಇದನ್ನ ಯಾರು ಮಾಡಿದಾರಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಲ್ಲೆಲ್ಲ ಹುಡುಗಿ ಮನೆಯವರೇ ಮದುವೆ ಮಾಡಿಕೊಡೋದು, ಹಾಗಾಗಿ ಇದು ಹುಡುಗಿ ಕಡೆಯವರೇ ಮದುವೆ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ವಧು ಮತ್ತೆ ವರ ಇಬ್ರು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಸಾಯಂಕಾಲ ರೆಡಿಯಾಗಿ ಮತ್ತೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಅರೇಂಜ್ಮೆಂಟು ಚೆನ್ನಾಗಿತ್ತು, ಹುಡುಗ ಹುಡುಗಿನೂ ಚೆನ್ನಾಗಿದ್ರು, ಮದುವೆ ಎಲ್ಲ ತುಂಬ ಚೆನ್ನಾಗಾಯ್ತು. ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ಊಟದ ಹಾಲಲ್ಲಿ ಎಲ್ರೂ ವೆಲ್ಕಮ್ ಮಾಡೋಕ್ಕೆ ಅಂತ ಇವರೆಲ್ಲ ನಿಂತಿದ್ರು. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ರು, ಎಲ್ರಿಗೂ ನಮಸ್ಕಾರ ಹೇಳಿ. ಸ್ಟಾರ್ಟಿಂಗಲ್ಲಿ ಚಾಟ್ಸ್ ಇತ್ತಿಲ್ಲ, ಒಂದು 5-6 ಥರ ಚಾಟ್ಸ್ ಇತ್ತು. ಆಮೇಲೆ ಇದು ಮಕ್ಕಳಿಗೆ ಚಾಟ್ಸ್ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ಇಟ್ಟಿದೆಲ್ಲ ಆ ಕೌಂಟು. ಇದು ಸಕ್ಕರೆ ಮಿಠಾಯಿ, ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥದ್ದು. ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ನೋಡಿ. ಇದೆಲ್ಲ ಫ್ರೂಟ್ಸ್ ಎಷ್ಟು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಫ್ರೂಟ್ಸ್ ಅಷ್ಟೇ ಎಲ್ಲ ತುಂಬಾ ನೀಟಾಗಿ ಕಟ್ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟಿದ್ರು ಎಲ್ಲಾನು. ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಿನ್ಬೋದು. ಈ ಫ್ರೂಟ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಬರ್ಡ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ದೋಸೆ ಕೌಂಟರು, ದೋಸೆ, ನೀರ್ ದೋಸೆ, ಆಮೇಲೆ ಇದು ಸ್ವೀಟ್ ಕೌಂಟರು. ಎಷ್ಟು ಸ್ವೀಟು ಅಂದ್ರೆ ಅದನ್ನ ಎನ್ಸಕ್ಕೂ ಆಗ್ತಾ ಇಲ್ಲ, ಅಷ್ಟು ತರ ಸ್ವೀಟ್ ಇತ್ತು. ಊಟ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ರೆ ಇನ್ನೂ ಫುಲ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಏನೇನಿತ್ತು ಏನೇನಿಲ್ಲ ಅಂತ. ಇದು ಯಾವ ಕ್ಯಾಂಟೀನ್ ಅವ್ರದ್ದು ಅಂತ ಅವ್ರದ್ದೊಂದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಲ್ಲಿ ಅವ್ರ ನಂಬರ್ ಇದೆ, ಯಾರಿಗಾದ್ರೂ ಇಷ್ಟ ಆದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಇದೆಲ್ಲ ನಾರ್ತ್ ಇಂಡಿಯನ್ ಡಿಶು. ಗ್ರೇವಿಗಳು, ಚಪಾತಿ, ಪುಲ್ಕ. ಇಡ್ಲಿ. ಇದು ಪಡ್ಡು ಮಾಡಿದ್ರು, ನಾನು ನೋಡ್ಲೇ ಇಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ನೋಡಿದೆ ಪಡ್ಡು ಮಾಡಿದ್ರು ಅಂತ. ಇದೆಲ್ಲ ಕಟ್ಲೆಟ್ಗಳು, ಬನಾನಾ ಕಟ್ಲೆಟು, ಡ್ರೈ ಫ್ರೂಟ್ಸ್ ಕಟ್ಲೆಟು. ಗೋಬಿ ಮಂಚೂರಿ. ಆಮೇಲೆ ಇದೆಲ್ಲ ರೈಸ್ ಐಟಮ್, ರೈಸು, ಗ್ರೇವಿ, ಕರ್ಡ್ ರೈಸು. ಅಕ್ಕ ನೂಡಲ್ಸು, ಸಾಸು. ಇದು ವೈಟ್ ರೈಸು, ರಸಮ್ಮು. ಇದು ಕರ್ಡ್ ರೈಸು. ಈ ಚಟ್ನಿ ಪುಡಿ ಎಷ್ಟು ವೆರೈಟಿ ಇದೆ ನೋಡಿ, ತುಂಬಾ ವೆರೈಟಿ ಚಟ್ನಿ ಪುಡಿಗಳಿದೆ. ನಮ್ಗೆ ಯಾವ ಚಟ್ನಿ ಪುಡಿ ಬೇಕೋ ಅದನ್ನ ಹಾಕಿ, ಪುಡಿ ರೈಸ್ ಅಂತೆ, ಅದನ್ನ ಅಲ್ಲೇ ರೈಸ್ನ ಮಾಡಿಕೊಡ್ತಾರೆ ಅವರು. ಬೇಳೆ ಮಿಕ್ಸ್ ಪುಡಿ. ಹೆಸರನ್ನೆಲ್ಲ ಡೀಟೇಲ್ ಆಗಿ ತೋರಿಸಿದ್ದೀನಿ, ನೀವೇ ಓದಿ ಗೊತ್ತಾಗುತ್ತೆ. ನುಗ್ಗೆ ಚಟ್ನಿ ಪುಡಿ, ಶುಂಠಿ, ಸಾಸಿವೆ ಚಟ್ನಿ ಪುಡಿ ಅಂತೆ. ಇದು ಗುಂಗುರು ತಪ್ಪು. ಹಾಗಲಕಾಯಿ ಚಟ್ನಿ ಪುಡಿ, ಮೆಂತ್ಯ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ, ಹುಚ್ಚೆ ಚಟ್ನಿ ಪುಡಿ. ಇದು ನೋಡಿ, ಈ ತರ ರೈಸ್ ಮಾಡಿಕೊಡ್ತಾರೆ ಆವಾಗ್ಲೇನೆ, ಅಲ್ಲೇನೆ ಪುಡಿ ರೈಸ್ ಅಂತಾರೆ ಅಂತ ಅದನ್ನ. ಆಮೇಲೆ ಲಾಸ್ಟ್ ಅಲ್ಲಿ ಪಾನಲ್ಲೂ ವೆರೈಟಿ ಇತ್ತು. ಅದರಲ್ಲಿ ಒಂದು ಚಾಕ್ಲೇಟ್ ಪಾನ್ ತಗೊಂಡೆ, ಇನ್ನೊಂದು ಯಾವುದೋ ಮಲಾಯಿ ಪಾನ್ ಅಂತ ಏನೋ ಕೊಟ್ಟರು ಅವರು. ಯಾವುದಾದ್ರೂ ಫಂಕ್ಷನಲ್ಲಿ ಹೋದಾಗ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ರೆ ಅದನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.